ಒಂದ್ ಸ್ವಲ್ಪ ಅಕ್ಕಿ ಹಾಕ್ಲಾರ್ದ ಸಾಫ್ಟ್ ಅಂಡ್ ಇಡ್ಲಿ ಮಾಡ್ಬೋದಂದ್ರ ನೀವು ನಂಬ್ತೀರೇನ? ನಂಬಂಗಿಲ್ಲ ಅಂದ್ರ ಈ ವಿಡಿಯೋ ನಿಮ್ ಸಂಬಂಧ. ಇವತ್ತ ಅಕ್ಕಿ ಹಾಕ್ಲಾರ್ದ ಸಾಫ್ಟ್ ಅಂಡ್ ಫೇಲ್ ಪ್ರೂಫ್ ರಾಗಿ ಇಡ್ಲಿ ಮಾಡೋಣಂತ. ರಾಗಿ ಇಡ್ಲಿ ಮಾಡ್ಲಿಕ್ಕೆ ನಾನಿಲ್ಲಿ ಒಂದ್ ಬುಟ್ಟಿ ಒಳಗ 2 ವಾಟ್ಕ ರಾಗಿ ಕಾಳು ಹಾಕ್ಲಿಕತ್ತೇನಿ. ಆಮೇಲೆ ಅರ್ಧ ವಾಟ್ಕಕಿನ ಸ್ವಲ್ಪ ಜಾಸ್ತಿ ಉದ್ದಿನ ಕಾಳು, ಗಿರ್ದ ಸ್ಪೂನ್ ಮೆಂತ್ಯ ಕಾಳು ಹಾಕಿ ಚಲೋತ್ನಾಗ ನೀರ್ ಹಾಕಿ 3 ರಿಂದ 4 ಸತ ತೊಳಿರಿ. ಎಲ್ಲಾ ಸ್ವಚ್ಛಾಗಿಂದ ಇದ್ದ ನೀರ್ ಚಲ್ಲಿ ಇನ್ನೊಂದ್ ವಾಟ್ಕ ಚಲೋ ನೀರ್ ಹಾಕಿ 7 ರಿಂದ 8 ತಾಸ್ ನೆನಿಲಿಕ್ಕ ಬಿಟ್ಬಿಡ್ರಿ. ಇದ್ರಾಗಂತೂ ಶಾರ್ಟ್ಕಟ್ ಇಲ್ಲ. ಮತ್ತ ರಾಗಿ ಕಾಳು ಚಲೋತ್ನಾಗ 7 ರಿಂದ 8 ತಾಸ್ ನೆನಿಬೇಕು. ಎಲ್ಲಾ ಚಲೋತ್ನಾಗ ನೆಂದಿಂದ ರುಬ್ಬುಕಿನ 5 ನಿಮಿಷ ಮುಂಚೆ ಸಣ್ಣ ಬಟ್ಲ ಅವಲಕ್ಕಿ ಹಾಕ್ರಿ. ಅವಲಕ್ಕಿನೂ ನೆಂದಿಂದ ಎಲ್ಲಾನು ಚಲೋತ್ನಾಗ ರುಬ್ಕೊಂಡ್ ಇಡೀ ರಾತ್ರಿ ಫರ್ಮೆಂಟ್ ಆಗ್ಲಿಕ್ಕ ಬಿಟ್ಬಿಡ್ರಿ. ಮರ್ದಿನ ಎದ್ದು ನೋಡಿದ್ರ ನಮ್ದು ಮಸ್ತ್ ಫರ್ಮೆಂಟ್ ಆಗಿರೋ ಇಡ್ಲಿ ಬ್ಯಾಟರ್ ರೆಡಿ ಆಗಿರ್ತದ. ಇಷ್ಟಾಗಿಂದ ಇನ್ನೇನ್ ಉಳಿತು, ಎಷ್ಟ್ ಯೂಸ್ ಮಾಡ್ತೀರ ಅಷ್ಟ ಹಿಟ್ಟಿಗೆ ಉಪ್ಪು ಹಾಕಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸಿ ಇಡ್ಲಿ ಮನೆಗ ಎಣ್ಣೆ ಹಚ್ಚಿ ಮಾಡಿಟ್ಕೊಂಡಿರೋ ಹಿಟ್ಟನ್ನ ಹಾಕಿ ಚಲೋತ್ನಾಗ 5 ರಿಂದ 10 ನಿಮಿಷ ಬೇಯಿಸಿದ್ರ ನಮ್ದು ಬಿಸಿ ಬಿಸಿ ಸಾಫ್ಟ್ ಅಂಡ್ ರಾಗಿ ಇಡ್ಲಿ ರೆಡಿ ಆಗ್ತಾವ. ಮಾಡೋದ್ ಬಹಳ ಈಸಿ ಅದ, ಡಯಟ್ ಫ್ರೆಂಡ್ಲಿನೂ ಅದ. ಒಮ್ಮೆ ನೀವು ರಾಗಿ ಇಡ್ಲಿ ಮಾಡಿದ್ರೆ ಅಕ್ಕಿ ಇಡ್ಲಿ ಇನ್ನೊಮ್ಮೆ ಮಾಡೋದೇ ಇಲ್ಲ. ಪಕ್ಕಾ ನೀವು ಟ್ರೈ ಮಾಡ್ತಿರಲ್ಲ?